अच्छा मेरी बैंगलोर रील के कमेंट्स पे मैंने बहुत सारी रील्स बना दी हैं, बट एक और कोरमंगला के सारे क्लब्स खाली हो जाएंगे भाई। जितनी भी सोई सोई लड़कियां पंजाबी म्यूजिक पे नाचती हैं फिर नहीं दिखेंगी वहाँ पर भाई, पूरी रौनक चली जाएगी, सुन्न पै जाएगी बैंगलोर में। मौका ನೋಡ್ಕೊಳ್ಳಿ, ಇವ್ಲೇನಾದ್ರೂ ನೀವು ಕೆಲಸಕ್ಕೆ ಇಟ್ಕೊಂಡಿರೋದು ಕಂಡು ಬಂದ್ರೆ ನಿಮ್ಮ ಕಂಪನಿಗೆ ಬೀಗ ಹಾಕ್ತಕ್ಕಂತ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಪಿಜಿ ಇಂದನೂ ಆಕೆಯನ್ನು ಓಡಿಸಬೇಕಿರಬಾರ್ದು. ಆಕೆ ಇಲ್ಲಿ ಆಕೆ ಎಲ್ಲಿದ್ರು ನಾವು ನಿದ್ದೆ ಊಟ ಬಿಟ್ಟಾದ್ರೂ ಸರಿ ಆಕೆಯ ಅಡ್ರೆಸ್ ಅನ್ನ ಕಂಡು ಹಿಡಿತೀವಿ, ಆಕೆಯನ್ನ ಕನ್ನಡಿಗರ ಮುಂದೆ ತಂದು ನಿಲ್ಲಿಸ್ತೀವಿ. ನಾನು ಬೆಂಗಳೂರು ಅನ್ನೇ ಪ್ರೀತಿಸುತ್ತೇನೆ. मैं तहे दिल से माफी मांगती हूँ आपसे. आई एम सॉरी. I love each and every language and culture of India. I respect everybody. ಉತ್ತರ ಭಾರತೀಯರು ಬೆಂಗಳೂರನ್ನ ಬಿಟ್ರೆ ಬೆಂಗಳೂರು ಖಾಲಿಯಾಗುತ್ತೆ ಅಂತ ರೀಲ್ಸ್ ಮೂಲಕ ದುರಹಂಕಾರ ತೋರಿಸಿದ್ದ ಉತ್ತರ ಭಾರತ ಮೂಲದ ರೀಲ್ಸ್ ರಾಣಿ ಸುಗಂಧ ಶರ್ಮಾಗೆ ಈಗ ಕನ್ನಡಿಗರ ತಾಕತ್ತು ಏನು ಅನ್ನೋದು ಅರ್ಥ ಆಗಿದೆ. ಆಕೆ ಕೆಲಸ ಮಾಡೋ ಕಂಪನಿಯೇ ಆಕೆ ನಡತೆಯನ್ನ ಗಮನಿಸಿ ಕೆಲಸದಿಂದ ಕಿತ್ತು ಹಾಕಿದೆ. ಕೆಲವು ದಿನಗಳ ಹಿಂದೆ ರೀಲ್ಸ್ ಮಾಡಿದ್ದ ಸುಗಂಧ ಶರ್ಮಾ ಉತ್ತರ ಭಾರತೀಯರು ಬೆಂಗಳೂರನ್ನ ಬಿಟ್ಟು ಹೋದ್ರೆ ಬೆಂಗಳೂರು ಖಾಲಿಯಾಗುತ್ತೆ ಅಂತ ಕನ್ನಡಿಗರನ್ನ ಕೆಣಕಿದ್ಲು. ಈ ವಿಡಿಯೋ ಸಖತ್ ವೈರಲ್ ಆಗ್ತಾ ಇತ್ತು. ಹೀಗೆ ವೈರಲ್ ಆದ್ಮೇಲೆ ಸುಗಂಧ ವಿರುದ್ಧ ಸೆಲೆಬ್ರಿಟಿಗಳು ಸೇರಿದ ಹಾಗೆ ಅನೇಕರು ಕಿಡಿಕಾರಿದ್ರು. ಭಾಷೆ ನೆಪದಲ್ಲಿ ಜನರ ನಡುವೆ ಕಂದಕ ಸೃಷ್ಟಿಸೋದಕ್ಕೆ ಟ್ರೈ ಮಾಡ್ತಾ ಇರೋ ಈಕೆ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತೆಲ್ಲ ಆಗ್ರಹಿಸಿದ್ರು. ಈ ವಿಡಿಯೋ ನೋಡಿ ಕೆರಳಿದ್ದ ಕನ್ನಡ ಸಂಘಟನೆಯ ರೂಪೇಶ್ ರಾಜಣ್ಣ ಯುವತಿ ಕೆಲಸ ಮಾಡೋ ಕಂಪನಿಗೆ ಹೋಗಿ ವಿಚಾರಿಸಿದ್ದಾರೆ. ಈ ವೇಳೆ ಕಂಪನಿಯೇ ಕೆಲಸದಿಂದ ತೆಗೆದುಹಾಕಿರೋದು ಗೊತ್ತಾಗಿದೆ. ಸದ್ಯ ಮತ್ತೊಂದು ಖಾಸಗಿ ಕಂಪನಿಯಲ್ಲಿ ಆಕೆ ಕೆಲಸ ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ಆ ಕಂಪನಿಗೂ ಭೇಟಿ ಕೊಟ್ಟು ಕೆಲಸದಿಂದ ತೆಗೆದುಹಾಕುವಂತೆ ಮನವಿ ಮಾಡ್ತೀವಿ ಅಂತ ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಆಕೆ ಕೆಲಸ ಮಾಡ್ತಾ ಇದ್ದ ಕಂಪನಿಗೆ ಹೋಗಿ ಅಲ್ಲಿಂದ ಒಂದು ವಿಡಿಯೋ ಮೂಲಕ ಕೆಲವು ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿದ್ಕೊಂಡು ಕನ್ನಡ ಭಾಷೆ ಬಗ್ಗೆ ಕನ್ನಡಿಗರ ಬಗ್ಗೆ ಕೀಳಾಗಿ ಮಾತನಾಡಿದ್ರೆ ಇದನ್ನ ನೋಡಿಕೊಂಡು ಯಾರು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾ ಎಚ್ಚರಿಕೆಯ ಮಾತುಗಳನ್ನಾಡಿದ್ದಾರೆ. ಹೊಸ ವರ್ಷಾಚರಣೆ ನೆಪದಲ್ಲಿ ನೀವು ಹೋಗಿ ಅಲ್ಲಿ ಏನೋ ಕುಡಿದು ಬಿದ್ದು ಪಬ್ಗಳ ಮುಂದೆ ಯಾರು ಮಾಡ್ತಾ ಇರೋದು? ನಮ್ಮ ರಾಜ್ಯದವರ? ನಿಮ್ಮಿಂದ ಎಷ್ಟು ನೀವು ಹೋಗ್ಬಿಟ್ರು ನಮ್ಗೇನ್ ತೊಂದರೆ ಇಲ್ಲ, ಒಳ್ಳೆ ಗಾಳಿ, ಟ್ರಾಫಿಕ್ ಫ್ರೀ ಆಗುತ್ತೆ, ನಮ್ಗೆಲ್ಲ ನಿಜಕ್ಕೂ ಒಂಥರ ಖುಷಿಯಾಗಿರ್ಬೋದು. ನಾವು ನಿಮ್ಮಿಂದ ನಾವಲ್ಲ, ನಾವು ಕಟ್ಟಿದ್ದಕ್ಕೆ ನೀವು ಬಂದಿರೋದು. ಸ್ನೇಹಿತರೆ, ವಿಷಯ ನಿನ್ನೆ ಏನ್ ಸುಗಂಧ ಶರ್ಮಾ ಆಕೆ ಮಾತಾಡಿರ್ತಾಳೆ, ಇದನ್ನ ಜಾಡ್ ಹಿಡಿದು ನಾವೆಲ್ಲ ಹೇಳ್ಕೊಳ್ಳೋದು ಬೇಡ, ಇದ್ರ ಹಿಂದೆ ವರ್ಕ್ ಮಾಡ್ಲೇಬೇಕು ಅಂತ ಹೇಳಿ ಆಕೆ ವರ್ಕ್ ಮಾಡ್ತಾ ಇರ್ತಕ್ಕಂಥ ಜಾಗವನ್ನ ಹುಡುಕಾಯ್ತು. ಆಕೆ ಬಂದು ಫ್ರೀಡಮ್ ಅಂತ ಹೇಳಿ ಈ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದು HR ಮ್ಯಾನೇಜರ್ ನಮ್ಮ ರಘು ಅವರಿದ್ದಾರೆ. 2 ದಿನದಿಂದ ಸತತವಾಗಿ ವಿಚಾರವಾಗಿ ಹುಡುಕಾಡಿರ್ತಕ್ಕಂಥದ್ದು. ಆದ್ರೆ ಬ್ಯಾಡ್ ಲಕ್ ಏನು ಅಂತಂದ್ರೆ, ಮತ್ತೆ ಇನ್ನೊಂದು ನಾವು ಒಂದು ಖುಷಿ ಪಡ್ಬೇಕೇನು ಅಂತಂದ್ರೆ ಆಕೆಯ ಬೇಜವಾಬ್ದಾರಿತನ ಮತ್ತು ಆಕೆಯ ಈ ರೀತಿಯ ಒಂದು ನಡವಳಿಕೆಗಳನ್ನ ಗಮನಿಸಿ ಕಂಪನಿ ಆಕೆಯನ್ನ ಟರ್ಮಿನೇಟ್ ಮಾಡಿ ಒಂದು ಒಳ್ಳೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ನೋಡಿ, ಆಕೆ ರೆಸಿಗ್ನೇಷನ್ ಲೆಟರ್ ಕೊಟ್ಟಿರ್ತಕ್ಕಂಥದ್ದು ಫ್ರೀಡಮ್ ಆಫ್ ಈ ಒಂದು ಇದರಲ್ಲಿ ಏನು ಕಂಪನಿ ಏನಿದೆ ಆ ಕಂಪನಿಯಲ್ಲಿ ಈಕೆ ತಪ್ಪಿಸ್ಕೊಂಡಿದ್ದಾರೆ. ಜೊತೆಗೆ ಇವತ್ತು ನಾವು ಕೋರಮಂಗಲ ಲಿಮಿಟ್ ಜಕ್ಕಸಂದ್ರ ಈ ಲಿಮಿಟ್ ಅಲ್ಲಿ ಆಕೆ ವಾಸ ಮಾಡ್ತಾ ಇರೋದು ಅನ್ನೋ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಾಗಿದೆ. ಆಕೆ ಎಲ್ಲಿದ್ರೂ ಸಹ ಬಿಡುವಂತ ಪ್ರಶ್ನೆನೇ ಇಲ್ಲ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಸುಮ್ಮನೆ ಆಗ್ಬಿಡ್ಬಹುದು, ಕಮೆಂಟ್ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಅಂತ ಅನ್ನೋದು ಇರಬಹುದು. ಬಟ್ ನನ್ನ ದೃಷ್ಟಿಯಲ್ಲಿ ಇದಕ್ಕೊಂದು ತಾರ್ಕಿಕವಾದ ಅಂತ್ಯವನ್ನು ಕೊಡದೆ ನಾನಂತೂ ವಿರಮಿಸುವುದಿಲ್ಲ. ಆಕೆಯ ರೀಲ್ಸ್ ವೈರಲ್ ಆಗಿ ಕನ್ನಡಿಗರೆಲ್ಲ ಆಕ್ರೋಶಗೊಂಡಿದ್ದಕ್ಕೆ ನಂತರ ಇನ್ನೊಂದು ವಿಡಿಯೋ ಮೂಲಕ ಕನ್ನಡಿಗರ ಬಳಿ ಹಿಂದಿಯಲ್ಲಿ ಮಾತನಾಡ್ತಾ ಕ್ಷಮೆಯನ್ನ ಕೇಳಿದ್ಲು. ನನ್ನ ಮಾತು ಕೆಲವರಿಗೆ ಹರ್ಟ್ ಆಗಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನನ್ನ ಉದ್ದೇಶ ಅದಾಗಿರ್ಲಿಲ್ಲ, ನಂಗೆ ಎಲ್ಲರ ಬಗ್ಗೆ ಗೌರವ ಇದೆ, ಎಲ್ಲ ಭಾಷೆ ಬಗ್ಗೆ ಗೌರವ ಇದೆ ಅಂತ ಹೇಳ್ತಾ ಸಾರಿ ಕೇಳಿದ್ರು. हाय गाइस, तो रिसेंटली मैंने बैंगलोर पे कुछ रील्स बनाई थी जिसकी वजह से बहुत सारे लोगों के सेंटिमेंट्स हर्ट हो गए और मैं कभी भी नहीं चाहती कि मेरी किसी भी बात से कोई दुखी हो या उसको ऐसा लगे कि मैं उनकी लैंग्वेज या कल्चर की रिस्पेक्ट नहीं करती. मैं तहे दिल से माफी मांगती हूँ आपसे. आई एम सॉरी. I love each and every language and culture of India. I respect everybody. और मैं चाहती हूँ कि मुझे सिर्फ आपका प्यार मिले और बिल्कुल भी आपका दिल मेरी वजह से ना दुखे. So sorry. ಆದ್ರೆ ಈಕೆಯ ತಪ್ಪನ್ನ ಕನ್ನಡಿಗರು ಕ್ಷಮಿಸೋದಕ್ಕೆ ಸಾಧ್ಯನಾ? ಹಾಗಾಗಿನೇ ರೂಪೇಶ್ ರಾಜಣ್ಣ ಅವರು ಸಾಕಷ್ಟು ಕಷ್ಟಪಟ್ಟು 2-3 ದಿನ
ಆಕೆ ಎಲ್ಲಿ ಕೆಲಸ ಮಾಡ್ತಾಳೆ, ಎಲ್ಲಿ ಅವಳು ಅಂತ ತಿಳಿದುಕೊಂಡು ಹುಡುಕೊಂಡು ಆಕೆ ಕೆಲಸ ಮಾಡ್ತಿದ್ದ ಕಂಪನಿಗೆ ಹೋಗಿ ವಿಚಾರಿಸಿ ಆಕೆ ಕೆಲಸದಿಂದ ತೆಗೆದಿರೋದಕ್ಕೆ ಖುಷಿಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇನ್ಮುಂದೆ ಈ ರೀತಿ ಮಾಡೋರಿಗೆ ತಕ್ಕ ಶಾಸ್ತಿ ಆಗುತ್ತೆ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಕ್ಷಮೆ ಯಾಚಿಸಿ ಇಲ್ಲಿಂದ ಯಾವ ಜಾಗದಿಂದ ಬಂದಿದ್ದಾರೆ ಆ ಜಾಗಕ್ಕೆ ಓಡಿಸೋ ತನಕ ನಾವು ಬಿಡೋದಿಲ್ಲ. ನಮ್ಮ ಕನ್ನಡಿಗರಿಗಾಗಿರ್ತಕ್ಕಂಥ ನೋವಿಗೆ ನ್ಯಾಯ ಕೊಡಬೇಕು ಅಂತನ್ನೋದೇ ನಮ್ಮ ಉದ್ದೇಶ. ಆ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ. ಸೊ ಈ ಮೂಲಕ ನಾನು ಸುಗಂಧ ಶರ್ಮಾ, ನೀನು ಹಿಂದಿಯಲ್ಲಿ ಪ್ರಯತ್ನ ಪಟ್ಟಿದೀಯ ಮಾತಾಡೋದಕ್ಕೆ, ಹಾಗನ್ಬಿಟ್ಟು ನಾನು ನಿನ್ಗೆ ಹಿಂದಿಯಲ್ಲಿ ಮಾತಾಡೋದಕ್ಕೆ ಪ್ರಯತ್ನ ಪಡಲ್ಲ. ಯಾಕಂದ್ರೆ ನೀನು ನಮ್ಮ ಜನಗಳನ್ನ ಹಿಂದಿಯಲ್ಲಿ ಕನ್ವಿನ್ಸ್ ಮಾಡಿದ್ಯಾ. ನಾನು ನಿನಗೆ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಕೇಳು. ನೀನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿ ಇಲ್ಲಿಂದ ನೀನು ಹೊರಡ್ಬೇಕು. ನೀನು ಇಲ್ಲಿರೋದಕ್ಕೆ ಯಾವುದೇ ರೀತಿಯ ಅರ್ಹತೆ ಇಲ್ಲ ನಿನ್ಗೆ. ಇಲ್ಲಿ ಭಾರತದ ಸಂವಿಧಾನ ಎಲ್ರಿಗೂ ಅವಕಾಶ ಕೊಟ್ಟಿದೆ. ನೀನೊಂದು ವಿಡಿಯೋದಲ್ಲಿ ಹೇಳ್ತೀಯ ಯಾರು ಎಲ್ಲಿ ಬೇಕಾದ್ರೂ ಬದುಕಬಹುದು ಅಂತ ಹೇಳಿ. ಆದ್ರೆ ಸಂವಿಧಾನದಲ್ಲಿ ಎಲ್ಲೋ ಹೋಗಿ ಬದುಕಿ ಆ ಜಾಗವನ್ನು ಬೈಬೇಕು ಅಂತ ಸಂವಿಧಾನ ಹೇಳಲ್ಲ ನಮ್ಗೆ. ಹಾಗಾಗಿ ನಾನು ನಿನಗೆ ಕೇಳ್ತಾ ಇರೋದಿಷ್ಟೇ, ನೀನೆಲ್ಲಾದ್ರೂ ಇರೋ, ಇಲ್ಲ ಹೊರಟ್ಬಿಡಿ ನಿನ್ ಜಾಗಕ್ಕೆ ಆರಾಮಾಗಿ ಹೋಗಿ ಸೆಟ್ಲ್ ಆಗು. ನೀವು ಯಾವ ಪಬ್ಗಳಿಗೂ ಬರೋದು ಬೇಡ, ಯಾವ ಬಾರ್ಗಳಿಗೂ ಬರೋದು ಬೇಡ. ನಿಮ್ಮಿಂದ ಬೆಂಗಳೂರು ಹೆಸರು ಹಾಳಾಗೋದು ಬೇಡ. ನಮ್ಗೆ ಆ ಸಂಸ್ಕೃತಿ ಎಲ್ಲ ನಮ್ಮ ಕರ್ನಾಟಕದ ಸಂಸ್ಕೃತಿ. ನಮ್ಮ ಹೆಣ್ಮಕ್ಳು ಆ ತರದವರಲ್ಲ. ಸೊ ಆ ದೃಷ್ಟಿಯಿಂದ ಈ ಮೂಲಕ ಎಚ್ಚರಿಕೆಯನ್ನ ಕಂಪನಿಗೆ ವಿಡಿಯೋನ ತಲುಪಿಸಕ್ಕಂತ ಕೆಲಸವನ್ನ ನೀವು ಮಾಡಿ. ಫ್ರೀಡಮ್ ಆಪ್ ಅಲ್ಲಿ ಯಾಕೆ ಕೆಲಸ ಮಾಡ್ತಾ ಇದ್ದು ನಾನು ಬಿಡದೇನೆ, ನಂಗೂ ಹಂಗೂ ಅನುಮಾನ ಇತ್ತು. ಇಲ್ಲಿ ಬಂದು ಇಲ್ಲ ಸರ್ ನನ್ಗೆ ಯಾಕೋ ಡೌಟ್ ಇದೆ, ನಿಮ್ಮಲ್ಲೇ ಕೆಲಸ ಮಾಡಿ 2 ದಿನ ಸತತವಾಗಿ ನಾವು ತಲೆ ಕೆಡಿಸ್ಕೊಂಡಿದ್ದನ್ನು ಹುಡುಕಿರ್ತಕ್ಕಂಥದ್ದು. ಹಾಗಾಗಿ ಕಂಪನಿಯಲ್ಲಿ ಕೆಲಸ ಮಾಡದೇನೆ ರೆಸಿಗ್ನೇಷನ್ ಲೆಟರ್ ಕೊಟ್ಟು ಕಂಪನಿ ಇಮಿಡಿಯೇಟ್ ಖುಷಿಯಾಗಿ ಈಕೆಯನ್ನ ಕೆಲಸದಿಂದ ತೆಗೆದಿದ್ದಾರೆ. ನಾನು ಅಭಿನಂದಿಸ್ತೀನಿ. ಈಕೆಯ ಒಂದು ಆಟಾಟೋಪಗಳನ್ನು ಸಹಿಸಿಕೊಳ್ಳಕ್ಕಾಗದೆ ಆಕೆಯ ಕೆಲಸದಿಂದ ತೆಗೆದಿರ್ತಕ್ಕಂಥದ್ದು ಹೋಗ್ತೀನಿ. ಜೊತೆಗೆ ನಾನು ಕಂಪನಿಯವ್ರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಹೆಚ್ಚು ಕನ್ನಡಿಗರಿಗೆ ಅವಕಾಶ ಕೊಡಿ, ಹೆಚ್ಚು ಕನ್ನಡಿಗರಿಗೆ ಉದ್ಯೋಗಕ್ಕೆ ಅವಕಾಶ ಕೊಡಿ. ಈ ತರದೊಂದು ಯಾರಾದ್ರೂ ಆತರ ಇದ್ರೆ ನೀವು ಒಂದು ಟ್ರೈನಿಂಗ್ ಸೆಂಟರ್ ಏನೋ ಮಾಡ್ತಿರಲ್ಲ, ನೀವು ವ್ಯಕ್ತಿತ್ವ ವಿಕಸನ ಅಂತ ಹೇಳಿ ಒಂದೊಂದು ಮೀಟಿಂಗ್ ಮಾಡ್ತಾರೆ ಕಂಪನಿಗಳಲ್ಲಿ. ಅಲ್ಲಿ ಸ್ವಲ್ಪ ಅವ್ರಿಗೆ ಹೇಳಿ ಹೇಗೆ ನಡ್ಕೋಬೇಕು, ಅಲ್ಲಿ ಹೇಗೆ ಬದುಕಬೇಕು, ಹೇಗಿರ್ಬೇಕು ಅಂತ ಅನ್ನೋದನ್ನ ಹೇಳಿ. ಮೊನ್ನೆ ಆಟೋ ಡ್ರೈವರ್ದೊಂದು ವಿಚಾರ ಆದಾಗ ಇಡೀ ರಾಷ್ಟ್ರಾದ್ಯಂತ ಮಾತಾಡ್ಬಿಟ್ರು ಬೆಂಗಳೂರವ್ರು ಸರಿ ಇಲ್ಲ ಅಂತ ಹೇಳಿ. ಅದೇ ಅಲ್ಲಿನವರು ಬಂದು ಈ ರೀತಿ ಕೆಟ್ಟದಾಗ ಮಾತಾಡ್ತಾ ಇರೋದನ್ನ ಬರೀ ಕನ್ನಡಿಗರು ಮಾತ್ರ ಮಾತಾಡ್ತಾ ಇದೀವಿ. ಯಾಕೆ ಬೇರೆಯವ್ರು ಖಂಡಿಸ್ತಾ ಇಲ್ಲ ಇದನ್ನ? ಯಾಕೆ ಬೇರೆಯವರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ನಾವು ಸಹಿಷ್ಣುಗಳು, ನಾವೆಲ್ಲರನ್ನ ಪ್ರೀತಿಸ್ತೀವಿ, ಎಲ್ಲರನ್ನ ಗೌರವಿಸ್ತೀವಿ. ಬಟ್ ಅದನ್ನೇ ನೀವು ಅಡ್ವಾಂಟೇಜ್ ತಗೊಂಡು ನಮ್ಮ ವಿರುದ್ಧ ತಿರುಗ್ಬಿಡೋದಿದೆಯಲ್ಲ, ಅದನ್ನ ಯಾವುದೇ ಕಾರಣಕ್ಕೂ ಸಹಿಸೋದಕ್ಕಾಗೋದಿಲ್ಲ. ಆದ್ರೆ ಈ ಮೂಲಕ ಮತ್ತೊಮ್ಮೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ, ಆಕೆಯನ್ನ ಹಿಡಿದು ಸ್ಟೇಷನ್ ಅಲ್ಲಿ ಕೂರಿಸಿ ಕ್ಷಮೆ ಕೇಳಿಸಿ ಅವಳದೇ ಫೇಸ್ಬುಕ್ ಐಡಿಯಲ್ಲಿ ಅಪ್ಲೋಡ್ ಮಾಡಿಸೋ ತನಕ ನಾನು ಬಿಡೋದಿಲ್ಲ. ಜೊತೆಗೆ ಆಕೆ ಮೇಲೆ ಕಾನೂನು ಕ್ರಮ ಆಗೋ ತನಕ ಬಿಡೋದಿಲ್ಲ. ಮತ್ತೆ ಆಕೆ ಇಲ್ಲಿ ಇರುಕ್ಕೋ ಆ ಅರ್ಹತೆ ಇರಬಾರ್ದು. ಮತ್ತೆ ಈ ವಿಡಿಯೋ ನೋಡ್ತಕ್ಕಂಥ ಯಾವುದೇ ಕಂಪನಿಯವರಾಗ್ಲಿ ಆಕೆ ಮಾಹಿತಿ ತಿಳಿದು ಕೂಡಲೇ ಆಕೆನ ನೀವೇನಾದ್ರು ಕಂಪನಿಯಲ್ಲಿ ಇಟ್ಕೊಂಡಿದ್ರೆ ನಿಮ್ಮ ಕಂಪನಿ ವಿರುದ್ಧ ನಮ್ಮ ಹೋರಾಟ. ಯಾರೆಲ್ಲ ಈ ವಿಚಾರದಲ್ಲಿ ಸಪೋರ್ಟ್ ಮಾಡಿದ್ರಿ ಎಲ್ಲಾ ಕನ್ನಡಿಗರಿಗೂ, ಸೆಲೆಬ್ರಿಟೀಸ್, ಮಾಧ್ಯಮದವರಿಗೂ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ 2-3 ದಿನದಲ್ಲಿ ಈ ಪ್ರಕರಣಕ್ಕೆ ಅಂತ್ಯವನ್ನು ಆಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮತ್ಯಾರೂ ಸಹ ನಮ್ಮ ಕರ್ನಾಟಕದ ವಿರುದ್ಧ, ಕನ್ನಡದ ವಿರುದ್ಧ, ಕರ್ನಾಟಕದ ವಿರುದ್ಧ, ನಾಡಿನ ಜನಗಳ ವಿರುದ್ಧ ಮಾತಾಡಬಾರದು ಅನ್ನೋ ಒಂದು ಸಂದೇಶವನ್ನು ನಾವು ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಕರ್ನಾಟಕ ಮಾತೆ.